ಇದು ಪಾಯಿಂಟೇ. ಟೀಪಾಯ್ ಕೆಳಗಿಟ್ಟಿದ್ ಫೋಟೋ ಪೀಸು ಅವ್ರ ಬ್ಯಾಗ್ ಒಳಗ್ ಹೇಗ್ ಸೇರ್ಕೊಂತು? ಅಂದ್ರೆ ಇವಳು ಮಾಯೆ ಮಾಡಿದಾಳಂತ ತಾನೆ? ಹಾಗ್ ಮಾಡೋದ್ರಲ್ಲಿ ವಿಶಾಲಾಕ್ಷಿ ಎತ್ತಿದ ಕೈ ಅಂತ ಗೊತ್ತಲ್ವಾ? ಎಲ್ರೂ ಅವಳ ಬಗ್ಗೆ ಹೀಗೆ ಮಾತಾಡಿದ್ರೆ ಬೇಜಾರಾಗುತ್ತೆ ಭಾವ. ವಿಶಾಲಾಕ್ಷಿ, ನಿನಗೆ ಗೊತ್ತಿದ್ರೆ ಹೇಳಮ್ಮ. ನನಗ್ ಗೊತ್ತು ಅಂತ ಹೇಳೋದಕ್ಕಿಂತ ಗಾಯತ್ರಿ ಗೊತ್ತು ಅಂತ ಹೇಳದೆ ಒಳ್ಳೇದು. ಗಾಯತ್ರಿ ಇವಳಿಗೆ ಗೊತ್ತಾಗತ್ತಾ? ಆ ಅಂದ್ರೆ ಹೂ ಅನ್ನಕ್ ಬರಲ್ಲ, ಅವಳಿಗೆ ಹೇಗ್ ಗೊತ್ತಾಗತ್ತೆ? ಚಿಕ್ಕ ಮಕ್ಕಳನ್ನ ದೇವ್ರ ತರನೇ ಅಂತ ಹೇಳ್ತಾರಲ್ವಾ? ದೇವ್ರಿಗೆಲ್ಲ ಗೊತ್ತು ಅಂತ ಅಮ್ಮ ಹೇಳ್ತಿದ್ದಾಳೆ. ಹೌದಾ? ಹಾಗಾದ್ರೆ ಗಾಯತ್ರಿಗೆ ಹೇಳಕ್ ಹೇಳು. ಮಾತ್ ಬರಲ್ಲ ಅಲ್ವಾ ಮಾಮ್? ಹೇಗ್ ಹೇಳಿಸ್ತಾರೆ ಅಂತ ನೋಡೋಣ ಕಣೋ ವಲ್ಲಭ. ಅಮ್ಮ, ಅದೇಗ್ ಸಾಧ್ಯ ಆಗತ್ತೆ? ಗಾಯತ್ರಿ ಬಾಯಲ್ಲಿ ಹೇಳ್ದೇ ಇರ್ಬೋದು ಅಪ್ಪ, ಆದ್ರೆ ಅವಳು ಅವಳ ಕೈಯಲ್ಲಿ ತೋರಿಸ್ತಾಳೆ. ಗಾಯತ್ರಿ, ಎಲ್ರಿಗೂ ಬಂಗಾರದ ಹಾವು ಎಲ್ಲಿದೆ ಅಂತ ತೋರಿಸು. ಈ ನೀರೊಳಗ್ ನನ್ ಕೈ ಇಟ್ಟ ತಕ್ಷಣ ಸುತ್ತಮುತ್ತರ ವಾತಾವರಣ ತಣ್ಣಗಾಗ್ತಿದೆ. ಬಂಗಾರ, ಬಂಗಾರದ ಕೈ, ನನ್ ಕೈಯೇ ಬಂಗಾರ ಆಗೋಯ್ತು. ನೈನ್ ಯಾಕಂಗ್ ಹೇಳಿದ್ರೆ? ಈಗ ಯಾರಿಗಾದ್ರೂ ಹೇಳಿದ್ರೆ ಸುಮ್ನೆ ನಂಗ್ ರಾತ್ರಿ ಎಲ್ಲ ತೊಂದರೆ ಕೊಡ್ತಾರೆ. ನಾಳೆ ಹೇಳ್ತೀನಿ, ಅದು ಕೂಡ ಅವ್ರು ಕೇಳಿದ್ರೇನೆ. ಲೆಫ್ಟ್ ಹ್ಯಾಂಡ್ ಬಳಸ್ಬೇಡ. ಎಡಗೈಯಲ್ಲಿ ತಿಂದ್ರೆ ತಪ್ಪು ಅನ್ನೋ ತರ ಮಾತಾಡ್ತಿದ್ದೀರಲ್ಲ ಬಾವಾ. ತಪ್ಪೋ ಒಪ್ಪೋ, ಎಲ್ರೂ ಬಲ್ಗೈಲ್ ತಿನ್ಬೇಕಾದ್ರೆ ನೀನೊಬ್ಳು ಹೀಗೆ ಎಡಗೈಲ್ ತಿಂದ್ರೆ ಏನ್ ಚೆನ್ನಾಗಿರುತ್ತೆ ನೀನೇ ಹೇಳು ಸುಮ್ಮನ. ಎಲ್ರೂ ತಿನ್ನೋದು ಹೊಟ್ಟೆ ತುಂಬಿಸ್ಕೊಳಕಲ್ವಾ ಅಕ್ಕ? ಅಷ್ಟಕ್ಕೂ ಇಲ್ಲ ಅಂತ ಹೇಳ್ದವ್ರು ಯಾರು? ದಿನಾಗ್ಲೂ ತಿನ್ನೋ ಹಾಗೆ ಇವತ್ತು ತಿನ್ನು. ಅದಲ್ಲ ಅಕ್ಕ, ನನ್ ಬಲ್ಗೈನ ಹೊರಗ್ ತೆಗೆದ್ರೆ ಏನೋ ನಿನ್ ಕೈ ಅಮೂಲ್ಯವಾಗಿರೋ ತರ ಆಡ್ಬೇಡ. ಯಾಕ್ ನಿನ್ ಕೈನ ಬಚ್ಚಿಟ್ಕೊಂಡಿದ್ಯಾ? ಆ ಕೈಯಿಂದಾನೆ ತಿನ್ನು. ನಿಮಗ್ ಹೇಗ್ ಅರ್ಥ ಮಾಡಿಸ್ಲಿ? ಕೈ ತೋರ್ಸೋದಿಕ್ ಯಾಕಮ್ಮ ಸಮಸ್ಯೆ ನಿಂಗೆ? ತಿನ್ಬೇಕಾದ್ರೆ ಸಂಕೋಚ ಪಡ್ದೆ. ನಾನು ತರ ತಿನ್ಬೇಕು, ಆರೋಗ್ಯಕ್ಕೆ ಒಳ್ಳೇದು ಕೂಡ. ಪೂರಿ ಹಾಕ್ಲಾ ಸುಮನ? ಆಹಾ, ನಂಗೆ ಈಗ್ಲೇ ಬೇಡಕ್ಕ, ಆಮೇಲೆ ತಿಂತೀನಿ.
ಸುಮನ, ಆ ಕೈ ಏನ್ ಹಾಗಾಗಿದೆ? ನನ್ನನ್ನ ನೆಮ್ಮದಿಯಾಗಿ ತಿನ್ನೋಕ್ ಬಿಡಿ ಅಂದ್ರೆ ಕೇಳೋದೇ ಇಲ್ಲ ಅಲ್ವಾ? ಸುಮ್ನೆ ಕಾಟ ಕೊಡ್ತೀರಾ. ಆ ವಿಶಾಲಾಕ್ಷಿ ಕಪ್ಪು ಬಣ್ಣ ಬಳ್ಕೊಂಡಾಗೆ ನಿನ್ ಕೈಗೆ ಗೋಲ್ಡ್ ಕಲರ್ ಹಾಕೊಂಡಿದ್ಯಾ ಸುಮನ? ಆ, ಇದು ಬರೀ ಕಲರ್ ಅಲ್ಲ ಬಾವಾ, ಒರಿಜಿನಲ್ ಗೋಲ್ಡ್. ನನ್ ಕೈ ಬಂಗಾರದ ಕೈ ಆಗಿದೆ. ನಿನ್ ಮಾತ್ ಕೇಳಿ ತಿನ್ನೋದೇ ನಿಲ್ಸ್ಬಿಟ್ರು ಚಿಕ್ಕಪ್ಪ. ನೀರ್ ಕುಡೀರಿ ಚಿಕ್ಕಪ್ಪ. ಉಸಿರ್ಕಟ್ ಪ್ರಾಣ ಹೊಟ್ಟೋಗುತ್ತೆ ಅಷ್ಟೇ. ಶಾಕಿಂಗ್ ಆಗಿದೆಯಮ್ಮ. ಅದನ್ನ ಹೊರಗ್ ತೆಗೆಯುವಾಗ ನೀರು ಬಂಗಾರದ ಬಣ್ಣಕ್ಕೆ ಬದಲಾಗಿದ್ದು ನೀವೇ ನೋಡಿದ್ರಲ್ಲ. ಹೌದು, ಅದು ಗೊತ್ತು. ಯಾಕೆ ಹಾಗ್ ಬದಲಾಯ್ತು ಅಂತ ಅನುಮಾನ ಬಂದು ಆ ಪಾತ್ರೆ ಇನ್ನೂ ಏನಾದ್ರೂ ಇರ್ಬೋದೇನೋ ಅಂತ ರಾತ್ರಿ ಆ ನೀರಲ್ಲಿ ಕೈ ಮುಳುಗ್ಸಿದ ತಕ್ಷಣ ನನ್ ಕೈ ಬಂಗಾರ ಆಗೋಯ್ತು. ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಮಾವ, ನಿಂತ್ಕೊಳ್ಳಿ ನೀವು. ಏ ಮಾವ, ನಾನ್ ಮೊದ್ಲು. ಅಯ್ಯೋ ಚಿಕ್ಕಪ್ಪ, ನಿಂತ್ಕೊಳ್ಳಿ ಮಾವ, ನಾನ್ ಮೊದ್ಲು. ಬದ್ಲಾಯ್ತಾ? ಇಲ್ಲ ಕಣೋ ವಲ್ಲಭ. ಇವ್ರ ಆಸೆಗೊಂದಿಷ್ಟು. ಚಿಕ್ಕ ಮಕ್ಕಳು ಕೂಡ ಹೀಗ್ ಮಾಡಲ್ಲಪ್ಪ. ಮಾವ, ನನ್ ಕೈ ಗೋಲ್ಡ್ ಆಗ್ಲೇ ಇಲ್ಲ. ನನ್ ಕೈ ಕೂಡ ಹಾಗೆ ಇದೆ ವಲ್ಲಭ. ಅದ್ ಬದ್ಲಾಗಲ್ಲ ಭವ. ಸುಮನ ಕೈ ಮಾತ್ರ ಬದ್ಲಾಗಿರೋದು. ಹಾಗಾದ್ರೆ ನಮ್ಗ ಅದೃಷ್ಟ ಇಲ್ವಾ ವಲ್ಲಭ? ಸುಮನ, ನಿಜವಾಗ್ಲೂನು ನೀನ್ ಆ ನೀರಲ್ಲೇ ಕೈ ಮುಳುಗಿಸಿದ್ಯಾ? ಹೌದತ್ತೆ, ಪ್ಯೂರ್ ಗೋಲ್ಡ್ ಆಗಿದೆ. ಸ್ವಲ್ಪನೂ ಕಲ್ಬರಿಕೆ ಇಲ್ಲ. ಕಲ್ಬರ್ಕೆ ಇರೋದು ನಿನ್ನಲ್ಲಿ. ನನ್ನ ಅದೃಷ್ಟದ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ ಅಕ್ಕ. ಬೇಕು ಅಂದ್ರೆ ನೀನು ಪರೀಕ್ಷೆ ಮಾಡು. ನಾನ್ ಯಾರ ವಿಷಯದಲ್ಲೂ ಮೂಗ್ ತೋರ್ಸಲ್ಲ. ಅಂಥದ್ರಲ್ಲಿ ಆ ನೀರಲ್ಲಿ ಕೈ ಹಾಕಿಡ್ತೀನಿ. ಸುಮನ, ನಿನ್ ಕೈನ ಶೇಕ್ ಮಾಡಕ್ಕಾಗ್ತಾ ಇಲ್ವಲ್ಲ? ಹೌದು ಬಾವಾ, ತುಂಬಾ ಭಾರವಾಗಿದೆ. ಕಲ್ತರ ಆಗೋಗಿದೆ. ಇದನ್ನ ವರ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೋಗ್ತಾ ಹೋಗ್ತಾ ಎಷ್ಟು ಕಷ್ಟ ಆಗುತ್ತೆ ಅಂತ ನಿನ್ಗೆ ಗೊತ್ತಾಗುತ್ತೆ. ನಾಳೆ ಮಾರ್ನಿಂಗ್ ಅಂದ್ರೆ ಸ್ವಲ್ಪ ಕಷ್ಟನೇ ಬ್ರೋ. ಸಾಯಂಕಾಲ ಕೊಡ್ಲಾ? ಬೇರೆ ಇಂಪಾರ್ಟೆಂಟ್ ಕೆಲಸ ಇದೆಯಾ? ಅದು ಆಕ್ಚುಲಿ ಬೆಳಿಗ್ಗೆನೆ. ಏಯ್, ಯಾಕೋ ರಾಗ ಎಳಿತಿದ್ಯಾ? ನೀನ್ ಕೆಲ್ಸ ಹೇಳಿದ್ರೆ ನಿನ್ ತಮ್ಮ ಮಾಡದೇ ಇರ್ತಾನ ಹೇಳು ಕಂದ. ನಾನು ಒಡ ಹುಟ್ಟಿದ ತಮ್ಮ ಇವಾಗ ನಿನ್ ಜೊತೆ ಇದ್ದಾನೆ. ಒಬ್ರನ್ನೊಬ್ರು ಹಚ್ಕೊಂಡ್ರೆ ಒಳ್ಳೇದೇ ಅಲ್ವಾ ವಲ್ಲಭಾವ? ಆದ್ರೆ ಎಷ್ಟೇ ಕ್ಲೋಸ್ ಆಗಿದ್ರು ಮನ್ಸಲ್ಲಿರೋ ಮಾತನ್ನ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾನೆ. ವಿಕ್ರಾಂತ್, ಅದೇನಂತ ಯೋಚನೆ ಮಾಡಿದೆ ಹೇಳೋ. ಹೇಳಪ್ಪ ರಾಜ, ನಾಳೆ ನನ್ನ ಹೆಂಡತಿ ಸೀಮಂತ. ಬೆಳಿಗ್ಗೆನೂ ಯಾವ ಕೆಲ್ಸನೂ ಹೇಳ್ಬೇಡ ಅಂತ.
ಈ ಗುಡ್ ನ್ಯೂಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟು ಯೋಚನೆ ಮಾಡ್ಬೇಕೇನಾ? ತುಂಬಾ ಖುಷಿ ಆಗ್ತಿದೆ. ನಾವ್ಯಾರು ದುಡ್ಡು ಕೊಡದೆ ಇದ್ರು ಕೂಡ ಸುಮನನ ಅವ್ರ ಅಕ್ಕನೇ ಹೇಗೋ ಮ್ಯಾನೇಜ್ ಮಾಡಿ ಅವಳನ್ನ ಕನ್ವಿನ್ಸ್ ಮಾಡಿದಾಳೆ ಅಂತಾಯ್ತು. ನಾನೇನು ಕೊಟ್ಟಿಲ್ಲ ಯಜಮಾನ್ರೆ. ಹಾಸಿನಿ ಅಕ್ಕ ಕೂಡ ಏನು ಕೊಟ್ಟಿಲ್ಲ ಅನ್ಸುತ್ತೆ. ಮತ್ತೆ ಮಾಮ್, ನೀವೇನಾದ್ರೂ ನೋಡೋಣ ಅಂತ ಹೇಳಿದ್ದೆ, ಆದ್ರೆ ಸುಮನ ಖಂಡಿತವಾಗ್ಲೂ ಕೊಡ್ಲೇಬೇಕು ಅಂತ ಏನು ಹಠ ಮಾಡಿಲ್ಲ. ಅದಕ್ಕೆ ನಾನು ಸುಮ್ನಾದೆ. ನನ್ ಕೈಲಾದಂಗೆ ನಾಳೆ ನನ್ ಸೀಮಂತ ಮಾಡ್ಕೋತಾ ಇದೀನಿ ಬಾವ. ಯಾರನ್ನೂ ₹1 ಕೇಳಲಿಲ್ಲ. ಶ್ರೀಮಂತರ ಮನೇಲಿ ನಡೆಯೋ ಫಂಕ್ಷನ್ ಇಷ್ಟು ಚೀಪಾಗಿ ಮಾಡ್ತಿದಾರಲ್ಲ ಅಂತ ಜನ ಅಂದ್ರು. ನಾನ್ ಕೇರ್ ಮಾಡಲ್ಲ. ನಿನ್ನಲ್ಲಿ ಇಷ್ಟು ಬದಲಾವಣೆ ನೋಡಿ ಸಂತೋಷ ಆಗ್ತಿದೆ. ನೀನ್ ವ್ಯಂಗ್ಯ ಮಾಡ್ತಿದ್ಯಾ ಅಂತ ನಂಗ್ ಗೊತ್ತಾಯ್ತಕ್ಕ. ಏ ವಿಕ್ರಾಂತ್, ಹರ್ಟ್ ಆಗೋ ಥರ ಮಾತಾಡಿದ್ರೆ ಬೇಜಾರಾಗೇ ಆಗುತ್ತೆ. ನೈನಿ, ಹೋಗಿ ಒಂದು 3 lakhs ಕ್ಯಾಶ್ ತಗೊಂಬಂದು ಇವ್ರಿಗೆ ಕೊಡು. ನಿಮ್ಮಿಷ್ಟ ಯಜಮಾನ್ರೆ. ನಾನ್ ಕೊಡಿ ಕೊಡ್ಬೇಡಿ ಅಂತ ಏನು ಹೇಳಲ್ಲ. ಅಂದ್ರೆ ಒಂದ್ ರೀತಿಲಿ ಬೇಡ ಅಂತ ತಾನೆ? ಅದರ ಅರ್ಥನ ನಾವ್ಯಾಕೋ ಬಿಡಿಸಿ ಹೇಳ್ಬೇಕು. ಏನಾಯ್ತು ಸುಮನಾ? ಏಯ್ ಸುಮನಾ, ಏನಾಯ್ತು ಸುಮನಾ? ದೊ ಅಂದ್ರೆ ದೊಡ್ಡಬೊಟ್ಟಮ್ಮ, ದೊಡ್ಡಬೊಟ್ಟಮ್ಮ. ಎಲ್ಲಿದ್ದಾಳೆ? ಅಲ್ಲಿ ಚಿಕ್ಕ ಯಜಮಾನ್ರ ಪಕ್ಕದಲ್ಲೇ ನಿಂತಿದ್ದಾರೆ. ನಿನಗೆ ಅವ್ರು ಕಾಣಿಸ್ತಿದ್ದಾರ ಸುಮನಾ? ಅಲ್ಲೇ ಇದ್ರು ಯಾಕಕ್ಕ ಹೀಗೆ ಕೇಳ್ತಿದ್ಯಾ? ನಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ವಲ್ಲ? ನನಗೂ ಕಾಣಿಸ್ತಿಲ್ಲ. ನೈನಿ, ನಿನಗೇನಾದ್ರೂ ಕಾಣಿಸ್ತಿದ್ರಾ? ಯಾಕೆ ಕಾಣಿಸಲ್ಲ? ನೈನಿಗೆ ಆತ್ಮೆಲ್ಲ ಕಾಣಿಸುತ್ತಲ್ವಾ? ಇಲ್ಲ ಭಾವ, ನನಗೆ ದೊಡ್ಡ ಬೊಟ್ಟಮ್ಮ ಕಾಣಿಸ್ತಾ ಇಲ್ಲ. ಮಾತೆ ಸುಳ್ಳು ಹೇಳೋದಕ್ಕೆ ಏನೋ ಕಾರಣ ಇದೆ ಡಮ್ಮಕ್ಕ. ಅಕ್ಕ, ಸತ್ತಿರೋರ ಆತ್ಮ ನಿನಗೂ ಕಾಣಿಸುತ್ತೆ. ಗಾಯತ್ರಿ ಅತ್ತೆ ಆತ್ಮ ಕೂಡ ನೀನ್ ನೋಡ್ತಿದ್ದೆ. ಹೋದ್ವಾರ ಅಮ್ಮನವ್ರ ಗುಡಿಲಿ ನಾನು ನಮ್ಮ ಮಾಮ್ ಕೂಡ. ಏಯ್, ನಿನ್ ಬಾಯಿ ಮುಚ್ಕೊಂಡಿರು. ಏನೇನೋ ಮಾತಾಡ್ಬೇಡ. ಅಕ್ಕ ತಂಗಿರ್ ಜಗಳದ ಮಧ್ಯೆ ಯಾಕೆ ಮೂಗ್ ತೋರಿಸ್ತೀಯಾ? ನನಗೆ ಕಾಣಿಸ್ತಿದ್ದಾರೆ, ನಿನಗೆ ಕಾಣಿಸ್ತಿಲ್ಲ ಅಕ್ಕ. ಸುಳ್ಳು ಹೇಳ್ತಿದ್ಯಲ್ಲ? ನನಗ ಅವಶ್ಯಕತೆ ಇಲ್ಲ. ನೀನೆ ಎಲ್ರ ಗಮನ ಸೆಳೆಯಕ್ಕೋಸ್ಕರ ಹೀಗ್ ನಾಟಕ ಮಾಡ್ತಿದ್ಯಾ. ನಾಟಕ ಅಲ್ಲ, ನನ್ ಗಂಡನ್ ಪಕ್ಕ ನಿಂತಿದಾರಲ್ಲ. ಏ ದೊಡ್ಡಬೊಟ್ಟಮ್ಮ, ಮಾತಾಡಿ. ನನ್ ಪಕ್ಕನ ಎಲ್ಲ ಇದಾರೆ? ಮಾತಾಡಿ ದೊಡ್ಡಬೊಟ್ಟಮ್ಮ, ಮಾತಾಡಿ. ಏನಾಯ್ತು? ಆ ದೊಡ್ಡ ಬೊಟ್ಟಮ್ಮ ನಿನಗೆ ಹೇಗೆ ಕಾಣಿಸಿದ್ಲು ಸುಮನಾ? ಮೊದ್ಲು ನೀನ್ ಹೇಳು, ನೀನ್ ನೋಡ್ದ್ಯೋ ಇಲ್ವೋ? ಕಾಣಿಸಿದ್ಲು.
ಮತ್ ಯಾಕೆ ಸುಳ್ಳು ಹೇಳ್ದೆ? ನನ್ನ ಎಲ್ರೂ ಅಪಾರ್ಥ ಮಾಡ್ಕೊಳ್ಳಿ ಅಂತನಾ? ಅಪಾರ್ಥ ಮಾಡ್ಕೋಬೇಡ ಸುಮನ. ಪಕ್ಕದಲ್ಲಿ ಇದ್ದಿದ್ ವಿಕ್ರಾಂತ್ ಅವ್ರಿಗೆ ಅವಳೇನಾದ್ರೂ ಮಾಡ್ಬೋದು ಅಂತ ಹೀಗ್ ಮಾಡ್ದೆ ಅಷ್ಟೇ. ಓಹೋ, ಅವ್ರ ಮತ್ತೆ ಹಾವಾಗಿ ನನ್ ಗಂಡನ್ ಕಚ್ಬಿಡ್ಬೋದು ಅಂತ ನೀನ್ ಹೆದರ್ಕೊಂಡ್ಯಾ? ಈ ಕತೆಗಳೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಯಾಕೆ ಹೇಳಲ್ಲ? ಇಲ್ಲಿವರೆಗೂ ಹೇಳಿಲ್ಲ ಅಂತಂದ್ರೆ ನಮ್ಮ ಅಕ್ಕಂಗ್ ತುಂಬಾ ಬೇಕಾದವ್ರಿಗೆ ಅಪಾಯ ಆಗುತ್ತೆ ಅಂತ ಅರ್ಥ. ಯಾರಿಗ್ ನೈನಿ? ಬೇಗ ಹೇಳಮ್ಮ, ತಡ್ಕೊಳಕ್ ಆಗ್ತಾ ಇಲ್ಲ. ಕಮಾನ್ ಐಸಿ, ಹೇಳ್ಬಿಡು ನೈನಿ. ಯಾರಿಗೆ ಏನಾಗುತ್ತೆ? ಹೇಳಿ ಅದಕ್ಕೆ. ಹೇಳು ನೈನಿ. ಎಲ್ರು ಇಷ್ಟ್ ಕೇಳ್ತಿದ್ರು, ಗರ್ಭಗುಡಿಲಿ ಶಾಂತಿಯಿಂದ ನಿಂತಿರೋ ಅಮ್ಮನವ್ರ ತರ ನಿಂತಿದ್ಯಲ್ಲ ಅಕ್ಕ, ಹೇಳು ಯಾರು ಸಾಯ್ತಾರೆ ಅಂತ. ನೀನೆ ನೀನೆ ನೀನೆ. ನೀನೇನ್ ಹೇಳ್ತಿದ್ಯಾ ಅಕ್ಕ? ಹೌದು ಸುಮನ, ನೀನು ವಿಷದ ಪಾಲಾಗ್ತೀಯ. ನಿನ್ನ ಆಯಸ್ಸು ಇಷ್ಟರಲ್ಲೇ ಮುಗ್ದೋಗುತ್ತೆ. ಅಲ್ಪಾಯುಷಿಯಾಗಿ ನಿನ್ ಜೀವನ ಮುಗ್ದೋಗುತ್ತೆ. ನಿಲ್ಸು, ಸಾಕ್ ನಿಲ್ಸು, ಸುಮ್ನಿರು. ಇನ್ ಒಂದೇ ಒಂದ್ ಮಾತಾಡಿದ್ರು ನಾನ್ ಸುಮ್ನಿರಲ್ಲ. ಯಾಕೆ ಕೆರಿಸ್ತಿದ್ಯಾ? ನೈನಿ ಹೇಳಿದ್ದೆಲ್ಲ ಆಗಿದೆ ಅಲ್ವಾ? ಹಾಗಂತ ನನ್ನ ಸಾಯಿಸ್ಬಿಡ್ತೀರಾ? ನಿನ್ಯಾರ ಸಾಯಿಸ್ತಾರೆ? ನಮ್ಮ ಅಕ್ಕ ನನ್ನ ಸಾಯಿಸ್ತಾಳೆ. ನನ್ನ ಬದುಕಕ್ ಬಿಡಲ್ಲ. ಸುಮನಾ, ಏನಿದೆಲ್ಲ? ಒಳ್ಳೆ ಹುಚ್ಚಿ ತರ ಮಾತಾಡ್ತಿದ್ಯಲ್ಲ. ನಿಮ್ ಹೆಂಡತಿ ನಾನ್ ಸಾಯ್ತೀನಿ ಅಂತ, ನೀವೆಲ್ರೂ ನನ್ ಶವ ಎತ್ತೀನಿ ಅಂತ ಅಂದ್ರೆ ಮಾತ್ರ ಅವಳು ನಿಮ್ಗೆ ಹುಚ್ಚಿ ತರ ಕಾಣಿಸಲ್ಲ. ನಾನ್ ಕೋಪ ಮಾಡ್ಕೋತೀನಿ, ನಾನ್ ಕೂಗಾಡ್ತಾ ಇದೀನಿ ಅಂತ ನಂಗೆ ಹೇಗಂದ್ರೆ ಹಾಗಂತೀರಾ? ಓಹ್, ಯಾಕಾಗ ಹೇಳ್ತಿದ್ದಾಳೆ ಅಂತ ಹೇಳೋವರೆಗೂ ಸುಮ್ಮನಿರೋಕ್ಕಾಗಲ್ವಾ ನಿನ್ಗೆ? ಕಂದ ವಿಶಾಲ್, ನಿನ್ ಹೆಂಡ್ತಿನ ನೀನ್ ಸಪೋರ್ಟ್ ಮಾಡೋದ್ ತಪ್ಪಲ್ಲ, ಆದ್ರೆ ಈ ತರ ಎಲ್ಲ ಸುಮನನ್ಗೆ ಹೇಳ್ಬಾರ್ದು. ಅಯ್ಯೋ, ನಾನೇನ್ ಹೇಳ್ದೆ ಮಾಮ್? ಹುಚ್ಚಿ ದಟ್ಟಿ ಅಂತ ಅವಳಿಗೆ ಅನ್ಬಾರ್ದೆಲ್ಲ ಅಂತ ಇದ್ದೀರಲ್ಲ. ಯಾಕೆ ಕೂಗಾಡ್ತಿದ್ಯಾ ಅಂತ ಕೇಳೋದು ಕೂಡ ತಪ್ಪಾ? ಒಂದ್ ನಿಮಿಷ ಬ್ರೋ, ಪ್ಲೀಸ್. ನಿಮಗ್ ಸೊಸೆ ಆಗೋಕ್ಕೂ ಮುಂಚೆ ಸುಮನ ನೈನಿಗೆ ಒಡ ಹುಟ್ಟಿದ ತಂಗಿ ಅತ್ತೆ. ಅವಕಾಶ ಇದ್ರೆ ಕಾಪಾಡಲ್ವಾ? ಅವಕಾಶ ಇರ್ಲಿ ಬಿಡ್ಲಿ, ಕಾಪಾಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಪಾಪ ಸೀಮಂತ ಮಾಡಿಸ್ಕೊಂಡು ಖುಷಿ ಪಡ್ಬೇಕಾಗಿದ್ದ ಬಸ್ರಿ ಹೆಂಗ್ಸು 2ನೇ ಹೆರಿಗೆ ಆಗೋಕ್ಕೂ ಮುಂಚೆ ಅಲ್ಪ ಆಯುಷಿ ತರ ಹಾವಿಂದ ಕಚ್ಚಿಸ್ಕೊಂಡು ಸತ್ತು ಹೋದ್ಲು ಅನ್ಕೋತಾರೆ. ನನ್ನನ್ ಕಚ್ಚಕ್ಕೆ ಹಾವೇನಾದ್ರೂ ಬಂದ್ರೆ ಮಾತ್ರ ನಾಗರಾಜ ಅಂತಾನು ನೋಡಲ್ಲ. ನಾನೇ ಅದನ್ನ ಮೊದಲು ಸಾಯಿಸ್ತೀನಿ. ಸ್ವಾಮೀಜಿ, ನೀವೇ ದಾರಿ ತೋರಿಸ್ಬೇಕು. ಹಾವೇ ಪರಿಹಾರನ ತೋರಿಸುತ್ತೆ. ಹಾವಾ? ಒಂದು ತಾಯಿ ಹಕ್ಕಿ, 2ನೇದು ಮರಿ ಹಕ್ಕಿ. ಹಾಗಿದ್ರೆ ಪ್ಲಾನ್ ಏನು ಅಂತ ತಿಳ್ಕೊಬೋದಾ ಮಾಮ್? ತೋರಿಸ್ತೀನಿ.
ಇದನ್ನ ಸ್ವಲ್ಪ ನಮ್ಮ ಅಂಗೈಗೆ ಹಾಕೊಂಡು ನಾಳೆ ಸುಮನ ತಿನ್ಬೇಕಾಗಿರೋ ಸ್ವೀಟ್ ಜೊತೆಗೆ ಇದನ್ನ ಮಿಕ್ಸ್ ಮಾಡಿದ್ರೆ ಸಾಕು. ಅವಳಿದನ್ನ ಅಳಿಲ್ ತರ ಸ್ವಲ್ಪ ತಿಂದ್ರೂ ಐಸಿಯುಗೆ ಅಡ್ಮಿಟ್ ಆಗೋದು ಗ್ಯಾರಂಟಿ. ಅದಾದ್ಮೇಲೆ ಶಿವನಿಚ್ಛೇನೆ. ಪಾಪ ನೈನಿಗೆ ಅಪಾಯ ಇದೆ ಅಂತ ಮುಂಚೆನೆ ಗೊತ್ತಾಗೋದು, ಹಿಂದೆಯಿಂದ ನಾವು ಗುಂಡಿ ತೋಡೋದು. ಅಲ್ವಾ? ಮತ್ತೆ ನಾವೇನು ಗಿಡ ನೆಡೋಕೆ ಗುಂಡಿ ತೋಡ್ತಾ ಇಲ್ಲ, ಪ್ರಾಣ ಇಲ್ದಿರೋ ದೇಹನ ಹೂಳೋದಿಕ್ಕೆ. ಹೇಗ್ ನಡೆಯುತ್ತೆ ಅಂತ ವಿಶಾಲಾಕ್ಷಿ? ಅಪಾಯದಿಂದ ಪಾರಾಗ್ಬೇಕು ಅಂದ್ರೆ ಸುಮನ ಅನ್ಕೊಂಡ ಹಾಗೆ ಆಗ್ಬೇಕು. ಆಯ್ತಲ್ಲ, ಏನೇ ಆದ್ರೂ ಅದ್ ಸುಮನನ್ ಪ್ರಕಾರನೇ ಆಯ್ತು ಅಂತ ಅನ್ಕೋಬೇಕಷ್ಟೆ. ಚಿಕ್ಕ ಮಾತೆ ಬರ್ತಿದ್ದಾರೆ. ನೀವು ನಿಮ್ಮಮ್ಮನ ಹಿಂದೆ ಅಸಿಸ್ಟೆಂಟ್ ತರ ಯಾಕ್ರಿ ಬರ್ತಿದ್ದೀರಾ? ಏನ್ ಮಾಡಕ್ಕಾಗತ್ತೆ, ವಿಕ್ರಾಂತನ ಬಾರೋ ಅಂತಂದ್ರೆ ನನ್ ಮಾತೆ ಕೇಳ್ದೆ ಒಬ್ನೇ ಬಂದ್ಬಿಟ್ಟ. ಅದಕ್ಕೆ ಸುಮನನ ಜೊತೆಲಿ ನಾನೇ ಕರ್ಕೊಂಡ್ ಬಂದೆ. ಸುಮನ, ಆರಾಮಾಗಿ ಕೂತ್ಕೋ ಅಮ್ಮ. ಅರೇಂಜ್ಮೆಂಟ್ಸ್ ಗ್ರ್ಯಾಂಡ್ ಆಗಿಲ್ದೇ ಇದ್ರು ನನ್ ಚಿಕ್ಕ ಸೊಸೆ ಕಳೆಕಳೆಯಾಗಿದ್ದಾಳೆ. ಅದಕ್ಕಿಂತ ಇನ್ನೇನ್ ಬೇಕು ಹೇಳು? ಗಂಡ ಅನ್ಸ್ಕೊಂಡವನು ನನ್ ಪಕ್ಕದಲ್ಲಿ ಇಲ್ದೇ ಇದ್ರು ಕೂಡ ತಾಯಿ ತರ ನನ್ನ ಅತ್ತೆ ನನ್ ಪಕ್ಕದಲ್ಲಿದ್ದಾರೆ. ನಂಗ್ ಡೆಲಿವರಿ ಆದ್ಮೇಲೆ ನಂಗ್ ಆಸ್ತಿ ಬರತ್ತಲ್ವಾ ಅತ್ತೆ? ಆಗ 5 ಸ್ಟಾರ್ ಹೋಟೆಲ್ ಅಲ್ಲಿ ಗ್ರ್ಯಾಂಡ್ ಆಗಿ ಪಾರ್ಟಿ ಮಾಡೋಣ. ಹಾಗೆ ಆಗ್ಲಿ ಸುಮನ. ಡೆಲಿವರಿ ಆಗ 10 ನಿಮಿಷಕ್ಕೆ ನೀವು ಹೋಟೆಲ್ಗೆ ಹೋಗಿ ಊಟ ಮಾಡ್ತೀರೇನೋ ಅಲ್ವಾ? ವ್ಯಂಗ್ಯ ಮಾಡ್ಬೇಡ್ವೆ. ವ್ಯಂಗ್ಯ ಅಲ್ಲ ರೀ, ಇಲ್ಲಿರೋದೆಲ್ಲ ಸ್ವೀಟ್ಸೇ. ಅದೇ ಸ್ವೀಟಿಂದ ಸುಮನ ಶಿವಪಾದ ಸೇರೋ ಹಾಗೆ ಮಾಡ್ತೀನಿ. ಅದ್ರ ಆಪಾದನೆ ವಿಶಾಲಾಕ್ಷಿ ಮೇಲೆ ಹೋಗೋದನ್ನ ನೀವು ನೋಡ್ತೀರಾ. ಬೇಗ ಶುರು ಮಾಡಿ, ಹಾವು ಬರೋ ಅಷ್ಟರಲ್ಲಿ ಪ್ರೋಗ್ರಾಮ್ನ ಮುಗಿಸ್ಬಿಟ್ರೆ ಯಾವ ಸಮಸ್ಯೆನೂ ಇರಲ್ಲ. ಇವತ್ ಬರಲ್ಲ ಚಿಕ್ಕಪ್ಪ, ಮನೆ ಸುತ್ತಲೂ ರೇಖೆ ಹಾಕಿದೀನಲ್ಲ. ನಾನು ಧೂಪ ಹಾಕಿದ್ದೆ. ಮಾಮ್, ತಂದಿರೋ ವಿಷಯನ ಯಾವ್ದ್ರಲ್ಲೂ ಮಿಕ್ಸೇ ಮಾಡಿಲ್ಲ. ನಿಮ್ ಪ್ಲಾನ್ ಏನು ಅಂತ ಹೇಳಿ? ಯಾವ್ದ್ರಲ್ಲಿ ಕಲ್ಸಿದ್ರು ನಯನಿಗೆ ಮುಂಚೆನೆ ಗೊತ್ತಾಗ್ಬಿಡುತ್ತೆ ಕಣೋ. ಅದಕ್ಕೆ ಈ ವಿಷಾನ ಸುಮನನ್ಗೆ ಸ್ವೀಟ್ ತಿನ್ಸೋವಾಗ 2 ಡ್ರಾಪ್ ಹಾಕಿ ತಿನ್ನಿಸ್ಬಿಟ್ರೆ ಕೆಲಸ ಮುಗ್ದೋಗುತ್ತೆ. ಇದು ನೈನೇ ಗೊತ್ತಾಗಲ್ವಾ? ಅವಳು ಕೂಗೋಷ್ಟ್ರಲ್ಲಿ ಸುಮನನ್ ಕತೆ ಮುಗಿಯತ್ತೆ. ವಿಶಾಲಾಕ್ಷಿನ ಬ್ಲೇಮ್ ಮಾಡಬಹುದು. ತಿಲೋತ್ತಮ, ನೀನ್ ನನ್ನ ಸಿಕ್ಕಾಕ್ಸ್ಬೇಕು ಅಂತಿದ್ಯಾ? ಗಾಯತ್ರಿ ದೇವಿ ಪುನರ್ಜನ್ಮ ಪಡೆದು ನಿನ್ನ ಬಲಿ ತಗೋಬೇಕು ಅಂತಿರೋ ಒಂದೇ ಒಂದ್ ಕಾರಣಕ್ಕೆ ನೀನ್ ಇನ್ನು ನನ್ನಿಂದ ಬಲಿಯಾಗದೆ ಆರಾಮಾಗಿ ಬದುಕಿದ್ಯಾ.
ಸುಪುತ್ರ ಪ್ರಾಪ್ತಿರಸ್ತು ಅಂತ ಹೇಳಿ ಚಿಕ್ಕ ಯಜಮಾನ್ರೆ. ಬಸ್ರಿ ಆದ್ಮೇಲೆ ಮಗು ಹುಟ್ಲೇಬೇಕು. ಯಾರು ಹುಟ್ಟಿದ್ರೇನಂತೆ? ಅತ್ತೆ, ನೀವ್ ಹೋಗಿ ಸುಮನಾಗ ಆಶೀರ್ವಾದ ಮಾಡಿ. ದೊಡ್ಡೋಳಾದ್ರೂ ಸರಿ, ಓರ್ಗಿತಿ ಅಲ್ವಾ ನೀವು ಮೊದ್ಲು ಮಾಡ್ಬೇಕು. ದಮ್ಮಕ್ಕ, ನೀವು ಕೂಡ ಹೋಗಿ. ಒಂದೇ ಸಲ ಹೆಣ್ಮಕ್ಳೆಲ್ಲ ಆಶೀರ್ವಾದ ಮಾಡ್ದಾಗ ಆಗತ್ತೆ. ಮತ್ತೆ ನಿಮ್ಮಮ್ಮ? ಏಯ್ ಹೋಗೋ. ನಡಿ ನೈನಿ, ನಮ್ಮನ್ ಬಿಟ್ಟು ಇಲ್ಲಿ ಯಾರು ಬೇರೆ ಹೆಣ್ಮಕ್ಳಿಲ್ಲ ಅನ್ಸತ್ತೆ. ನಡಿ. ಅಂಬಾ ಶಿವಶಂಭೋ, ಆಶ್ಲೇಷ ನಕ್ಷತ್ರದ ಪ್ರಭಾವ ಇದು. ಹಾಲ್ ಕೊಡಿ ಈಗ. ನನ್ ಕಡೆ ಯಾಕೆ ನೋಡ್ತಿದ್ದೀರಾ ಅತ್ತೆ? ಮತ್ತೇನಾದ್ರೂ ಅಬ್ಜೆಕ್ಷನ್ ಹಾಕ್ತೀಯೇನೋ ಅಂತ. ಹೇಳಲ್ಲ ಬಿಡಿ ಮಾವ್. ಮೊಟ್ಟೆನ ತಿನ್ಸೋದಕ್ಕಂತೂ ಆಗ್ಲಿಲ್ಲ. ಬೇಕು ಅಂದ್ರೆ ಸುಮನಾಗೆ ನೈನಿ ಹಾಲು ಕುಡಿಸ್ತಾಳೆ. ಅದಿನ್ನ ಒಳ್ಳೆ ಕೆಲ್ಸ. ಹಾಗೆ ಆಗ್ಲಿ ಬಿಡು. ಚಿಕ್ಕ ಸೊಸೆಗೆ ದೊಡ್ಡ ಸೊಸೆ ಮೊಟ್ಟೆ ತಿನ್ಸಿದ್ರೆ ಮದ್ಯದ ಸೊಸೆ ಹಾಲು ಕುಡಿಸಿದ್ಲು ಅಂತ ನಾವು ಸಂತೋಷ ಪಡ್ತೀವಿ. ಇವಾಗ ನಿಮ್ಗೆ ತೃಪ್ತಿ ಆಯ್ತು ಸುಮನ? ತಾಯಿ ಆಗೋಳು, ನೀನೊಂದು ಹಸಿ ಮೊಟ್ಟೆ ತಿಂದೆ, ಹಾಲನ್ನು ಕುಡ್ದಾಯ್ತು. ಬೇಗ ಜೀರ್ಣ ಆಗ್ಬೇಕು ಅಂದ್ರೆ ಬಲ್ಗೈನ ನೀನ್ ಹೊಟ್ಟೆ ಮೇಲೆ ಹಿಡ್ಕೊಂಡು ಜೀರ್ಣಂ ಜೀರ್ಣಂ ವಾತಾಪಿ ಜೀರ್ಣಂ ಅಂತ 3 ಸಲ ಹೇಳ್ಬೇಕು. ಜೀರ್ಣ ವಾತಾಪಿ ಜೀರ್ಣ, ಜೀರ್ಣ ವಾತಾಪಿ ಜೀರ್ಣೋ ಭವ, ಜೀರ್ಣ ವಾತಾಪಿ ಜೀರ್ಣ. ನಮ್ ಕೆಲ್ಸ ಮುಗೀತು ಅಮ್ಮ. ಈಗ ಅಪ್ಪ ಅವ್ರು ಬಂದು ಆಶೀರ್ವಾದ ಮಾಡ್ಬೋದು. ಮಾಮ್, ನೀವ್ ಹೀಗೆ ಸೈಲೆಂಟ್ ಆಗಿದ್ರೆ ನನಗ್ ಭಯ ಆಗುತ್ತೆ. ಯಾಕಂದ್ರೆ ಬೇಟೆ ಆಡ್ಬೇಕಾದ್ರೆ ಹುಲಿ ತುಂಬಾ ಜೋಶಲ್ಲಿ ಬರುತ್ತೆ. ಅದೇ ಹುಲಿ ಬೇಟೆ ಸಿಗ್ತಾ ಇದ್ದಾಗ ಏನು ಸಿಕ್ಕಿಲ್ಲ ಅಂತ ಬೇಜಾರಾಗಿ ಮೌನವಾಗಿರುತ್ತೆ. ಸುಮನ ಸಾವು ಬದುಕಿನ ಮಧ್ಯೆ ಇರ್ತಾಳೆ ಅನ್ಕೊಂಡೆ, ಆದ್ರೆ ವಿಷ ಹಾಕಿದ ಹಾಲನ್ನ ಪಾಯಸ ಕುಡ್ದ ಹಾಗೆ ಕುಡಿದ್ಬಿಟ್ಲು. ಮೊಟ್ಟೆ ತಿಂದ ಅಭ್ಯಾಸ ಇಲ್ದೇ ಇರೋಳು ತುಂಬಾ ಸಲೀಸಾಗಿ ತಿಂದ್ಬಿಟ್ಲು.
ಅದೇ ನನಗೂ ಆಶ್ಚರ್ಯ ಆಗ್ತಾ ಇದೆ. ಕಾರಣ ಹಸುವೆ ಅಂತೀರಾ? ಇಲ್ಲ, ಏನೋ ಇದೆ. ವಿಶಾಲಾಕ್ಷಿ ಈ ಮನೆಯಿಂದ ಹೋಗ್ಬೇಕಾದ್ರೆ ಏನ್ ಹೇಳಿದ್ಲು ಅಂತ ಕೇಳಿಸ್ಕೊಂಡ್ಯಾ? ವಿಷದ ಅಪಾಯನ ವಿಷಾನೇ ನುಂಗ್ ಹಾಕ್ತು ಅಂದ್ಲು. ಹೇಳೋದಕ್ಕೆ ಆ ವಾಕ್ಯ ವೆರೈಟಿ ಆಗಿದೆ. ಅದರಲ್ಲಿ ಬೇರೆ ಏನಾದ್ರೂ ಅರ್ಥ ಇದೆ ಅಂತ ಹೇಳ್ತೀರಾ? ಇದೆ. ಯಾಕತ್ಗೆ ನೀವಿಂದ ನಿಮ್ ತಂಗಿನ ನಂಬ್ತಾ ಇದ್ದೀರಾ? ನಂಬಲ್ಲ ವಿಕ್ರಾಂತ್ ಅವ್ರೆ, ಆದ್ರೆ ಪ್ರೀತಿಸ್ತೀನಿ. ಅವಳೆಷ್ಟೇ ತಪ್ಪು ಮಾಡಿದ್ರು ನನ್ ತಂಗಿ ಅಲ್ವಾ ಅಂತ ತಪ್ಪನ್ನ ಕ್ಷಮಿಸ್ತೀನಿ. ಹುಷಾರಾಗಿ ಎಚ್ಚರಿಕೆಯಿಂದ ಇದ್ರೆ ಇನ್ನೊಂದ್ 4 ತಿಂಗಳಲ್ಲಿ ಅವಳ ಆಸೆ ಎಲ್ಲ ನೆರವೇರುತ್ತೆ. ಇಲ್ಲ ಅಂದ್ರೆ ಈ ದುಡ್ಡು ಉಪಯೋಗಕ್ಕೆ ಬರುತ್ತೆ. ಅವಾಗ ಕೊಟ್ರೆ ಬೇರೆ ಅರ್ಥ ಬರುತ್ತೆ. ನಿಂತ್ಕೋ ಅಕ್ಕ, ನಿನ್ ದೊಡ್ಡ ಮನ್ಸಿಗೆ ತುಂಬಾ ಥ್ಯಾಂಕ್ಸ್. ಆದ್ರೆ ಈ ಚೆಕ್ ಮೇಲೆ ಡೇಟ್ ಆಗ್ಲಿ ಹೆಸರಾಗ್ಲಿ ಯಾಕೆ ಬರ್ದಿಲ್ಲ? ಯಾವಾಗಾದ್ರೂ ಬರ್ಕೋ ಅಂತ ಇರ್ಬೋದೇನೋ. ಹಾಗಲ್ಲ ಚಿಕ್ಕಪ್ಪ, ನನ್ ಹೆಸರನ್ ಬರ್ಕೊಂಡ್ರೆ ಮಗು ಹುಟ್ಟಕ್ಕೂ ಮೊದ್ಲೇ ದುಡ್ಡನ್ ಡ್ರಾ ಮಾಡ್ತೀನಿ ಅಂತ ನನ್ ಬಗ್ಗೆ ನೆಗೆಟಿವ್ ಆಗಿ ಪ್ರಚಾರ ಮಾಡಕ್ಕೋಸ್ಕರ. ಹಾಗನ್ಕೊಂಡ್ರೆ ಮಗು ಹುಟ್ಟದ್ಮೇಲೆ ಅದ್ರ ಹೆಸರಲ್ಲೇ ಡ್ರಾ ಮಾಡ್ಕೋಬೋದಲ್ಲ ಸುಮ್ನಾ? ನನಗ್ ಮಗು ಹುಟ್ಟದ್ಮೇಲೆ ಇವ್ರು ಹಾಕೋಂತ ಭಿಕ್ಷೆ ನಮ್ಗೆ ಯಾಕಕ್ಕ? ನನಗ್ ಸಿಗ್ಬೇಕಾಗಿರೋ ಆಸ್ತಿ ನನಗ್ ಸಿಗತ್ತೆ. ಇದಕ್ಕೆ 10 ಪಟ್ಟಷ್ಟು. ಅಂತದ್ರಲ್ಲಿ ಚೆಕ್ ತಗೊಂಡ್ ಯಾಕೆ ಇವ್ರ ಕಣ್ಣಲ್ಲಿ ಸಣ್ಣೋಳಾಗ್ಲಿ? ಸುಮನಾ, ಹಾಗ್ಯಾಕೆ ಅನ್ಕೋತಿದ್ಯಾ? ನಾನೇನು ಅನ್ಕೊಂಡಿಲ್ಲ ಬಾವಾ, ನೀವು ಕೂಡ ಏನು ಅನ್ಕೋಬೇಡಿ. ಅಯ್ಯೋ ಸುಮನಾ, ಏಯ್ ನಿಮ್ ದಯೆಕ್ಕಿಂತ ನನ್ ಕಷ್ಟಗಳೇ ದೊಡ್ಡದು. ಇದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಅಕ್ಕಂಗ್ ಹೇಳಿ. ಮೆಣಸಿನ್ಕಾಯಿ ದೃಷ್ಟಿ ತೆಗೆ ಅಂತ ಹೇಳಿರ್ಲಿಲ್ವಲ್ಲ ನಿಂಗೆ? ಆದ್ರೂ ಕೂಡ ಬೇಗ ದೃಷ್ಟಿ ಹೋಗುತ್ತೆ ಅಂತ ತಗೊಂಡ್ ಬಂದು ನನ್ ಹೊಟ್ಟೆಗೆ ಮೆಣಸಿನ್ಕಾಯಿನ ತಾಕ್ಸಿದ್ರೆ ನನ್ ಮಗು ಖಾರ ಆಗಲ್ವಾ? ಆಗಲ್ವಾ? ಹೇಳು, ಖಾರ ಆಗಲ್ವಾ? ಹೇಳು. ಸುಮನಾ, ವಿಶಾಲು, ಸುಮ್ನಮ್ಮನ ನೆಂಟಿನ ಸಾಯಿಸ್ಬಿಡ್ತಾಳ. ಸುಮನಾ, ಏನ್ ಮಾಡ್ತಿದ್ಯಾ? ಅತ್ತೇನ್ ಬಿಡು.